ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರಿ, ಈಗ ರಾಜ್ಯದಲ್ಲೂ ಇಂಥದ್ದೇನಾದರೂ ಪ್ರಕರಣಗಳಾದಾಗ SIT ರಚನೆ ಆಗುತ್ತೆ, ಆವಾಗ ನೀವೇ ಕೊಟ್ಟಿರುವಂಥ ಕೆಲವೊಂದು ಲೈನ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಟಿವ್ ಟೀಮ್ ಅಂತೀರಿ, ಅಲ್ಲಾಗೂ SITನ ಹೆಂಗೆ ಸರ್ ಅಕ್ಸೆಪ್ಟ್ ಮಾಡೋದು? ಇವಾಗ ಆ ದಿಕ್ಕಲ್ಲಿ ಇವಾಗೆಲ್ಲ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇವರು SITನ ದುರ್ಬಳಕೆ, ಇವರು ಸರ್ಕಾರದಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ಆಗ್ತಿದೆ ಅಥವಾ ಇಲ್ಲಿ ಸರ್ಕಾರ ಸ್ವಯಂ ಪ್ರೇರಿತರಾಗಿ ಇವರೆಲ್ಲ ಕೇಳೋ ಮುಂಚೆನೆ ಅವರೇ ತನಿಖೆ ಮಾಡಿ ಇಂಥ ಕಂಪ್ಲೇಂಟನ್ನು ಇಂಥ ಆಪಾದನೆಯನ್ನು ಬಂದಿದ್ದ ತಕ್ಷಣನೇ ಈ ತನಿಖೆನ ಸ್ಟಾರ್ಟ್ ಮಾಡಿರೋಂಥದ್ದಿದೆ. ಸೊ ಹಾಗಾಗಿ ಕಾಂಪ್ರಮೈಸ್ ಆಗುವಂಥದ್ದು ಏನಿಲ್ಲ. ಇನ್ನೊಂದು ಏನು ಬೇಕಾದ್ರೆ ಅವರು ಕೋರ್ಟ್ ಮಾನಿಟರ್ಗೆ ಹೋಗ್ಬಿಟ್ಟು ಇನ್ನೂ ಕೋರ್ಟ್ ಮಾನಿಟರ್ ಬೇಕು ಅಂದರೆ ಮಾಡಿಕೊಳ್ಳಿ. ಇಡಿನೂ ಎಂಟ್ರಿ ಆಗ್ಬೋದು, ಯಾರು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು. ಏನು ಬೇಕಾದ್ರೆ ತನಿಖೆಯನ್ನು ಒಟ್ಟಾರೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗುವಂಥದ್ದು ಆಗಬೇಕು. ಆ ದಿಕ್ಕಲ್ಲಿ ಶಿಕ್ಷೆ ಕೊಡುವಂಥದ್ದು, ಕ್ರಮ ವಹಿಸುವಂಥದ್ದಕ್ಕೆ ಬದ್ಧರಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಯಾವುದನ್ನು ಮುಚ್ಚಾಕೊಳ್ಬೇಕು, ಯಾವುದನ್ನು ಕವರ್ ಮಾಡಿಬಿಡ್ಬೇಕು, ರಾಮನಿಗೆ ಅಗೌರವ ತರುವಂಥದ್ದಾಗಲಿ ಅಥವಾ ಜನರ ನಂಬಿಕೆಗೆ ಅಗೌರವ ತರುವಂಥದ್ದಾಗಲಿ, ನಂಬಿಕೆ ದ್ರೋಹ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾರೇ ತಪ್ಪು ಮಾಡಿರಲಿ ಆ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗುವಂಥದ್ದಾಗಬೇಕು. ಆ ಶಿಕ್ಷೆ ಕೊಡುವಂಥದ್ದು ಮತ್ತು ಇದಕ್ಕೆ ತಡೆಗಟ್ಟಕ್ಕೂ ಕ್ರಮ ವಹಿಸುವಂಥದ್ದು ಆಗ್ತಿದೆ. ರಾಜ್ಯದಲ್ಲಿ ಸರ್ ಕೊಲೆ, ಸುಲಿಗೆ, ದರೋಡೆ ಆಗೋದು, ಹಗಲೊತ್ತೆ ಆಗೋದು, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಈ ಥರ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಪ್ರತಿಪಕ್ಷವಾಗಿ ನೀವು ಧ್ವನಿ ಎತ್ತಬೇಕು, ಇಂಥ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಮಾತಾಡಬೇಕು ಸರ್. ಬಟ್ ತುಂಬ ಹೆಚ್ಚಾಗ್ತಿದೆ ಈ ದಿನಗಳಲ್ಲಿ. ಖಂಡಿತ ತುಂಬ ಜಾಸ್ತಿನೇ ಆಗಿದೆ. ಕೊಲೆ, ಸುಲಿಗೆ, ಹೆಣ್ಮಕ್ಳ ಅತ್ಯಾಚಾರ ಆಗುವಂಥದ್ದು, ಮೊಲೆಸ್ಟಿಂಗ್ ಆಗುವಂಥದ್ದು, ಸುರಕ್ಷಿತವಾಗಿ ಓಡಾಡೋದೇ ಕಷ್ಟ ಆಗಿದೆ. ಹಾಗಾಗಿ ಕೊಲೆ ಆಗ್ತಿರುವಂಥದ್ದಾಗಲಿ, ದರೋಡೆಗಳಾಗುವಂಥದ್ದಾಗಲಿ ಇವೆಲ್ಲವೂ ಬಹಳಷ್ಟು ನಡೀತಿದೆ. ಹಾಗಾಗಿ ಸಂಪೂರ್ಣ ವಿಫಲವಾಗಿದೆ. ಈ ದಿಕ್ಕಲ್ಲಿ ನಾವಂತೂ ಈ ಸರ್ಕಾರಕ್ಕೆ ತರಾಟೆ ತಗೊಳ್ಳುವಂಥ ಕೆಲಸಗಳನ್ನ ಭಾಳ ಪರಿಣಾಮಕಾರಿಯಾಗಿ ಇವತ್ತೊಂದೆಲ್ಲ ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ ಎಲ್ಲವನ್ನೂ ಬಾಂಬ್ ಆಗ್ತಿದ್ದಾಗಲಿ ಅಥವಾ ಕೊಲೆ ಮಾಡಿದ್ದು ಕುಕ್ಕರ್ ಬಾಂಬ್ ಆಗಲಿ, ಇನ್ನೊಂದು ರಾಮೇಶ್ವರ ಬಾಂಬ್ ಎಲ್ಲವನ್ನೂ ಸಮರ್ಥಿಸ್ಕೋತಾರೆ. ಈ ಎಲ್ಲ ಸಮರ್ಥಿಸ್ಕೋತಾರೆ. ಏನೇ ತಪ್ಪು ಮಾಡಿದ್ರು ಇವು ಸಮರ್ಥಿಸ್ಕೊಳ್ಳುವಂಥ ಸರ್ಕಾರ ಏನಾರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂಡ ಸರ್ಕಾರ. ಸರ್ ನೀವು ಬಂಡ್ರಂದ್ರೆ ಪರಮ ಬಂಡ್ರು. ಓಕೆ, ನೀವು ಹೇಳ್ತೀರಲ್ಲ ದಿನನಿತ್ಯ ಒಂದೊಂದು 2-5 ಇಶ್ಯೂ ಬರ್ತದೆ. ಯಾವ ಇಶ್ಯೂ ಇಂಡೆಕ್ಸಿಂಗ್ ಮಾಡಬೇಕಾಗಿದೆ, ಇದು ಒಂಥರ ದೊಡ್ಡ ಇಂಡೆಕ್ಸಿಂಗ್ ಮಾಡೋವಂಥ ಪರಿಸ್ಥಿತಿ. ಸರ್ ನೀವು ಪರಿವಿಡಿ ಹಾಕಬೇಕು ಅನ್ನೋದಾದ್ರೆ ನಿಮ್ಮಲ್ಲಿ ಸಂಘಟನೆ ಅನ್ನೋದಾಗಬೇಕು. ಈಗ ನಿಮ್ಮ ನಾಯಕರ ಬಗ್ಗೆನೇ, BJP ರಾಜ್ಯಾಧ್ಯಕ್ಷರ ಬಗ್ಗೆನೇ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ, ನೀವು ಹೆಂಗೆ ಸಂಘಟನೆ ಮಾಡ್ತೀರಿ, ಜೊತೆಯಾಗಿ ಹೆಂಗೆ ಹೋರಾಡ್ತೀರಿ? ಕಾಣಲ್ಲ ಸರ್, ವಿಚ್ ಇಸ್ ನಾಟ್ ವಿಸಿಬಲ್. ಖಂಡಿತ ಆ ದಿಕ್ಕಿನಲ್ಲೆಲ್ಲ ಒಗ್ಗಟ್ಟಿನಲ್ಲೇ ಇದೀವಿ. ಆ ರೀತಿ ಅಪಸ್ವರ ಏನಿಲ್ಲ. ಏನೇ ವ್ಯತ್ಯಾಸಗಳಿದ್ರೂ ಯಾವುದನ್ನು ಮೀರಿ ಪಕ್ಷನೇ ನಮಗೆ ದೊಡ್ಡದು. ಹಾಗಾಗಿ ಪಕ್ಷದ ಹಿತದಲ್ಲಿ ಕಾಪಾಡ್ಕೊಳ್ಳೋಕ್ಕೆ ನಾವು ಒಗ್ಗಟ್ಟಿನಿಂದನೇ ಕೆಲಸ ಮಾಡ್ತಿರೋಂಥದ್ದು. ಆ ದಿಕ್ಕಲ್ಲಿ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾಯಿದ್ದೀವಿ. ಯಾವುದೇ ಚುನಾವಣೆ ವಿಚಾರದಲ್ಲಾಗಲಿ, ಪಾರ್ಲಿಮೆಂಟ್ ಆಗಲಿ, ಇನ್ನೊಂದಾಗಲಿ, ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಚಾರದಲ್ಲೂ ನೀವು ನೋಡಿದ್ದೀರ. ಸದನದಲ್ಲೂ ನಾವೇನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಿರೋಂಥದ್ದು, ಒಗ್ಗಟ್ಟಿನಲ್ಲೇ ಕೆಲಸ ಮಾಡ್ತಿರೋಂಥದ್ದು. ಜನರ ಎಕ್ಸ್ಪೆಕ್ಟೇಷನ್ ಇನ್ನೂ ಇದೆ, ಭಾಳ ಇನ್ನೂ ಎಕ್ಸ್ಪೆಕ್ಟೇಷನ್, ಇನ್ನೂ ಅಪೋಸಿಷನ್ ಇನ್ನೂ ಎಫೆಕ್ಟಿವ್ ಕೆಲಸ ಮಾಡಬೇಕು, ಸಾಲಲ್ಲ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಿದ್ದಾರೆ. ಡೆಫಿನೆಟ್ಲಿ ಎಸ್, ಅದಕ್ಕೆ ಸ್ಕೇಲ್ ಅಪ್ ಮಾಡಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಕೆಲಸಗಳನ್ನು, ಜನರ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಕೆಲಸ ಮಾಡುವಂಥ ಕೆಲಸಗಳನ್ನು ನಾವೆಲ್ಲ ಮಾಡ್ತೀವಿ ಅಂತಲೂ ವಿಶ್ವಾಸ ಕೊಡೋಕ್ಕೆ ಇಷ್ಟ.